ಇತ್ತೀಚಿನ ದಿನಗಳಲ್ಲಿ ತಾಲೂಕು ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತೀವ್ರ ಸಂಕಷ್ಟವಾಗಿದ್ದು, ರಜಾ ದಿನಗಳೆನ್ನದೇ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಯಲ್ಲಿ 21 ಮೊಬೈಲ್ ಆಪ್ ತಂತ್ರಾಂಶಗಳ ಮೂಲಕ ಕೆಲಸ ಮಾಡಲು ಇಲಾಖೆಯು ಸೂಚನೆ ನೀಡಿದೆ. ಆದರೆ ಯಾವುದೇ ಸರಿಯಾದ ನೆಟ್ವರ್ಕ್ ಸಿಗದೆ ತುಂಬಾ ತೊಂದರೆಯಾಗಿ ಸಾರ್ವಜನಿಕ ಕೆಲಸ ಮಾಡಲು ಆಗುತ್ತಿಲ್ಲ. ಅದು ಅಲ್ಲದೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಕೆಲ ನೌಕರರು ಆತ್ಮಹತ್ಯೆ ಹಾಗೂ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಹಲವಾರು ಉದಾಹರಣೆಗಳಿದ್ದು, ಇದರ ಜೊತೆಯಲ್ಲಿ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇಲ್ಲಿಯವರೆಗೂ ಆಗಿರುವ ಎಲ್ಲಾ ಅಮಾನತುಗಳನ್ನು ರದ್ದುಪಡಿಸಿ ಹಿಂಪಡೆಯುವಂತೆ ಹಾಗೂ ಕೆಸಿಎಸ್ಆರ್ ನಿಯಮದಂತೆ ಸರ್ಕಾರಿ ರಜಾ ದಿನದಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕದಿರಲು ಹಾಗೂ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ಜೊತೆಗೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡುವಂತೆ ತಕ್ಷಣವೇ ಅನುಮತಿ ನೀಡಬೇಕು ಮತ್ತು ಅಂತರ್ಜಿಲ್ಲಾ ಪತಿ ಪತ್ನಿಗೆ ಸಂಬಂಧಿಸಿದಂತೆ ವರ್ಗಾವಣೆಗೆ ಚಾಲನೆ ನೀಡಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳನ್ನು ಕೂಡಲೇ ಆದೇಶ ನೀಡುವುದರ ಜೊತೆಗೆ ಇನ್ನಿತರ ಸೇವಾ ಭದ್ರತೆಗಳನ್ನು ಒದಗಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಬೇಲೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಗಾಂಧೀಜಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ರಮೇಶ್, ಎಂಜಿಒ ನಿರ್ದೇಶಕ ಭಾನುಪ್ರಕಾಶ್, ಜಿಲ್ಲಾ ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ ಮುಷ್ಕರಕ್ಕೆ ಸಂಬಂಧಿಸಿದಂತೆ ವಿವರಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ರಾಜ್ಯ ಸಂಘ ಇವತ್ತು ಏನು ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ರಾಜ್ಯಾದ್ಯಂತ ಇವತ್ತು ಕರೆ ಕೊಟ್ಟಿದೆ. ಇವತ್ತು ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಕಂದಾಯ ಇಲಾಖಾ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ಅನುಮತಿಯ ಮೇರೆಗೆ ನಾವೆಲ್ಲರೂ ಕೂಡ ನಮ್ಮ ಹಾಸನ ಜಿಲ್ಲಾ ಎಲ್ಲ ಕಂದಾಯ ನೌಕರರು ಕೂಡ ಅವರಿಗೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಸಂಘಕ್ಕೆ ಮತ್ತು ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಕೂಡ ಅವ್ರ ಬೆಂಬಲವಾಗಿ ನಿಂತು ಬಾಹ್ಯ ಬೆಂಬಲವನ್ನು ಸೂಚಿಸಿ ಇವತ್ತು ಅವ್ರ ಜೊತೆ ನಾವು ಕೂಡ ಬಾಹ್ಯ ಬೆಂಬಲ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಕರ್ನಾಟಕದ ರಾಜ್ಯಾದ್ಯಂತ ಹಾಗೂ ಅನಿರ್ದಿಷ್ಟಾವಧಿ ರಾಜ್ಯಾಧ್ಯಕ್ಷರ ನಿರ್ದೇಶದ ಮೇರೆಗೆ ನಾವು ಇಲ್ಲಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಟೋಟಲ್ 44 ಸರ್ಕಲ್ ಇದ್ದಾವೆ ಸರ್. 5 ಭೂಮಿ ಸೆಕ್ಷನ್ ಇದೆ. ಟೋಟಲ್ 49 ನಮ್ಮ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಇದೆ. ಆದರೆ ನಾವು 33 ಜನ ವರ್ಕ್ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ 2 ಸರ್ಕಲ್ ಇದ್ದಾವೆ, 3 ಸರ್ಕಲ್ ಇದ್ದಾವೆ. ಆ ಒತ್ತಡದಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ. ಏಕೆಂದರೆ ಈಗೆಲ್ಲ ಕಂಪ್ಯೂಟರೈಸ್ ಆಗಿರೋದ್ರಿಂದ, ಮೊಬೈಲ್ ಆಫ್ ಮಾಡೋದ್ರಿಂದ ಒಬ್ಬರೇ 3 ಸರ್ಕಲ್ಲು 2 ಸರ್ಕಲ್ ಮಾಡೋದು ಕಷ್ಟ ಇದೆ. ಸ್ಟಾಫ್ ಕಮ್ಮಿ ಇದೆ. ಆದರೂ ಸಹ ಸಾರ್ವಜನಿಕರಿಗೆ ಸ್ಪಂದಿಸಿ ಸರ್ಕಾರದ ಯೋಜನೆಗಳ ಕೆಲಸ ಮಾಡಬೇಕಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ರಾಜ್ಯಾಧ್ಯಕ್ಷರ ಮೇರೆಗೆ ನಾವು 2024ರಂದು ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಆ ಸಭೆಯಲ್ಲಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡು 26ನೇ ತಾರೀಕು ಎಲ್ಲ ತಾಲೂಕು ಕಚೇರಿಗಳಲ್ಲಿ, ತಾಲೂಕು ಕಚೇರಿ ಮುಂಭಾಗದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಅದೇ ರೀತಿ 27ನೇ ತಾರೀಕು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ರಾಜ್ಯ ಸಂಘದ ನಿರ್ದೇಶನ ಕೊಟ್ಟಿದ್ದರ ಮೇಲೆ ಇವತ್ತು ನಾವು ಬೇಲೂರು ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರ ಸಂಘ ಕೂಡ ಬೆಂಬಲವನ್ನು ಸೂಚಿಸಿದೆ. ಹಾಗೆ ಕಂದಾಯ ಇಲಾಖೆ ನೌಕರ ಸಂಘ ಬಾಹ್ಯ ಬೆಂಬಲವನ್ನು ಸೂಚಿಸಿದೆ. ಇವರೆಲ್ಲರ ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ವಿಷಯಗಳು ಅಂತಂದರೆ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೀವಿ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುಸಜ್ಜಿತವಾದ ಒಂದು ಕಚೇರಿಯನ್ನು ಕೊಡಬೇಕು. ಈಗೆಲ್ಲ ಕೇಂದ್ರ ಸ್ಥಾನದಲ್ಲಿದ್ದೀರಿ ಅಂತ ಹೇಳ್ತಾರೆ, ಆದರೆ ನಮಗೆ ಕೂರ್ಲಿಕ್ಕೂ ಕೂಡ ಒಂದು ಚೇರು ಟೇಬಲ್ ಕೂಡ ಇಲ್ಲ, ಕಚೇರಿ ಕೂಡ ಇಲ್ಲ. ಹಾಗೆ ಉತ್ತಮ ಗುಣಮಟ್ಟದ ಟೇಬಲ್, ಕುರ್ಚಿ, ಅಲ್ಮೇರವನ್ನು ಒದಗಿಸಬೇಕು. ಉತ್ತಮ ಗುಣಮಟ್ಟದ ಮೊಬೈಲ್ ಫೋನನ್ನು ಒದಗಿಸ್ಕೊಡ್ಬೇಕು. ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪನ್ನು ಒದಗಿಸ್ಕೊಡ್ಬೇಕು. ಪ್ರಿಂಟರ್ ಮತ್ತು ಸ್ಕ್ಯಾನರ್ಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಹಾಗೆ ಇನ್ನೂ ಹಲವು ಸೇವಾ ಭದ್ರತೆಯ ಒಂದು ಬೇಡಿಕೆಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾವೆ. ಹಾಗೆ ನಮ್ಮ ಒಂದು ಸರ್ಕಾರದ ವತಿಯಿಂದ ಸುಮಾರು 21 ಆ್ಯಪ್ಗಳನ್ನು ನಮಗೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಪರ್ಸ್ನಲ್ ಮೊಬೈಲ್ಗಳಿಗೆ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೇ ನಾವು ಜನತೆಗೆ ಹಾಗೂ ಸರ್ಕಾರಿ ಕೆಲಸಗಳನ್ನು ಇದುವರೆಗೂ ಮಾಡ್ತಾಯಿದ್ದೀವಿ. ಆದರೆ ಅದನ್ನು ನಾವು ಮಾಡಬೇಕು ಅಂತಂದರೆ ಅದಕ್ಕೆ 1.5 GB ಡಾಟಾ ಬೇಕಾಗುತ್ತೆ ಒಂದು ದಿನಕ್ಕೆ. ಅದು ಬೇರೆ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ. ಬೇಲೂರು ತಾಲೂಕು ಗ್ರಾಮ ಆಡಳಿತಾಧಿಕಾರಿ ಸಂಘದ ಪರವಾಗಿ ನಾನು ಹೇಳೋದೇನೆಂದರೆ, ಇವತ್ತು
ಗ್ರಾಮ ಆಡಳಿತಾಧಿಕಾರಿಗಳಿಗೆ ಭಾಳ ಸಂಕಷ್ಟ ಒದಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ರಜೆ ದಿನಗಳಲ್ಲೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಪರ್ಸನಲ್ ಮೊಬೈಲಿಗೆ 17 ಆಪನ್ನು ಹಾಕ್ಬಿಟ್ಟು ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ. ಏಕೆಂದರೆ ಅಲ್ಲಿ ನಮಗೆ ಸರಿಯಾದ ನೆಟ್ ಪ್ಯಾಕ್ ಆಗಲಿ ಮತ್ತು ನಾವು ಆಪ್ ಮುಖಾಂತರ ಕೆಲಸ ಮಾಡಬೇಕು ಅನ್ನೋ ಮುಖಾಂತರ ನಮಗೆ ಪ್ರಿಂಟರ್ ಕಂಪ್ಯೂಟರ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಮತ್ತು ನಮಗೆ ಸುಸಜ್ಜಿತವಾಗತಕ್ಕಂಥ ಆಫೀಸ್ ಇಲ್ಲ, ಟೇಬಲ್ ಇಲ್ಲ, ಅಲ್ಮಾರಿಗಳಿಲ್ಲ ಮತ್ತು ಪತಿ ಪ್ರಕರಣದಲ್ಲಿ ಅಂತರ್ಜಿಲ್ಲೆಯ ವರ್ಗಾವಣೆ ಇಲ್ಲ. ಆದರೆ ಈ ಎಲ್ಲ ಕೆಲಸ ಒತ್ತಡದಲ್ಲಿ ಒಂದೇ ಮೊಬೈಲಲ್ಲಿ ಕೆಲಸ ಮಾಡಬೇಕು ಅಂತ ನಮಗೆ ಸರ್ಕಾರ ಆದೇಶ ಮಾಡಿದೆ. ಕೆಲಸ ಮಾಡೋದು ನಮಗೆ ಭಾಳ ಕಷ್ಟವಾಗಿದೆ. ಏಕೆಂದರೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಸಮಯ ಇರಬೇಕು. ಒಂದು ಕೆಲಸ ಮಾಡೋಕ್ಕೆ ಇಂತಿಷ್ಟು ದಿನ ಅಂತ ಬೇಕು. ಆ ದಿನಗಳ ಸಮಯ ನಮಗೆ ಕೊಡದಲೇ ಎಟಿ ಟೈಮ್ 17 ಆಪ್ ಏನು ಬಿಟ್ಟಿದ್ದಾರೆ, 17 ಆಪನ್ನು ನಾವು ಮೊಬೈಲಲ್ಲಿ ವರ್ಕ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಆಧಾರ್ ಸೀಡಿಂಗಿಗೆ ಫೀಲ್ಡಿಗೆ ಹೋದಾಗ ಇಲ್ಲಿ 1 to 5 ಮಾಡುವಂತಾರೆ, ಲ್ಯಾಂಡ್ ಬೀಟ್ ಮಾಡುವಂತಾರೆ, ಆಮೇಲೆ ಕೃಷಿ ಗಣತಿ ಮಾಡಿರಿ ಅಂತಾರೆ ಮಾಡುವಂತಾರೆ. ಒಂದೇ ಮೊಬೈಲಲ್ಲಿ ಎಷ್ಟು ಆಪ್ ವರ್ಕ್ ಮಾಡ್ಬೋದು ನೀವೇ ಹೇಳ್ರಿ. ಆದರೂ ಸಹ 17 ಆಪಲ್ಲಿ ವರ್ಕ್ ಮಾಡೋಲ್ಲಿ ಕೆಲವು ವಿಲೇಜ್ ಅಕೌಂಟ್ರು ಆ ವರ್ಕಿನ ಒತ್ತಡ ತಾಳಲಾರದೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಾರೆ, ಕೆಲವರಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಾವೆಲ್ಲ ಆ ಸಾವುಗಳು ನಮ್ಮ ನೌಕರ ಬಂಧುಗಳೇ. ಹಂಗಾಗ್ಬಿಟ್ಟು ಅವ್ರಿಗೆ ಏನು ಕಷ್ಟ ಬಂದೈತೆ ಪ್ರತಿಯೊಬ್ಬರಿಗೂ ದಿನೇ ನಮಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಾವು ಸರ್ಕಾರದಲ್ಲಿ ಕೇಳೋದಿಷ್ಟೇ, ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ಮುಷ್ಕರ ಸಹಕಾರ ನೀಡಬೇಕು ಅಂತ ಹೇಳಿ ನಾವು ಸರ್ಕಾರದ ಪರ ಮುಷ್ಕರಕ್ಕೆ ಬೇಡಿಕೆಗಳನ್ನ ಈಡೇರಿಸೋಕ್ಕೋಸ್ಕರ ನಾವು ಮುಷ್ಕರಕ್ಕೆ